ನೋಡಿ ಇದು ತುಂಬ ಸೀಕ್ರೆಟ್ ಆದಂಥ ಒಂದು ಒಳದಾರಿ. ಇದು ಖಜಾನೆ ಇತ್ತು ಅಂತ ಹೇಳ್ತಾರ ಸರ್. ಆ ಖಜಾನೆ ಕಾಯುವಂಥ ದೇವತೆ. ಯಾವಾಗ್ಲಿದ್ರು ನಿಧಿಗೆ ಆಕರ್ಷಣೆ ಆಗೋದು ಹಾವು ಸರ್. ಅದಕ್ಕೆ ಶೈನಿಂಗ್ ಬೇಕು ಸರ್. ಕತ್ತಲದೊಳಗೆ ಅದು ಆಡಕ್ಕೆ ಅದಕ್ಕೆ ಬೆಳಕು ಬೇಕು ಸರ್. ಗಾಳಿ ಒಳಗೆ ಮಿಕ್ಸ್ ಆಗುವಂಥ ವಿಷವನ್ನ ಹಾಕಿ ಅದ್ರೊಳಗೆ ಇಡ್ತಿದ್ರು ಸರ್. ಅಂದ್ರೆ ಈಗ ಒಬ್ಬೊಬ್ರು ಒಮ್ಮೆ ನಿಧಿನ ಓಪನ್ ಮಾಡಿಕೊಳ್ಳೋ ಸತ್ತೊಕ್ಕಾರ ಅಂತಾರಲ್ಲ ಸರ್, ಅದ್ರ ಗಾಳಿ ಸ್ಮೆಲ್ಲಿಗೆ ಸತ್ತೊಕ್ಕಾರ ಸರ್. ಸರ್ ಇದು ಇಲ್ಲಿ ಜಾತ್ರೆ ಮಾಡ್ತಾರೆ ಸರ್. ಹಾಂ, ಕಾಡಸಿದ್ದೇಶ್ವರ ಶ್ರಾವಣಕ್ಕೊಮ್ಮೆ ಮಾಡ್ತಾರೆ ಸರ್. 4ನೇ ಶ್ರಾವಣ ಅವಾಗ ಇಲ್ಲಿ ಅಡುಗೆ ಮಾಡೋದು ಸರ್. ಅದು ಕೊಪ್ಪರಿಗೆ. ಹಾಂ, ಮೆಗಾ ಕೊಪ್ಪರಿಗೆ. ಹಾಂ ಸರ್. ಇದು ಒಂದು ಎಂಟ್ರೆನ್ಸ್ ಸರ್. ಇದು ಔಟ್ ಹೋಗುತ್ತೆ ಸರ್. ಇದು ಖಜಾನೆ ಮಂಟಪ ಅಂತ ಕರೀತಾರೆ ಸರ್. ಅಂದ್ರೆ ಇಲ್ಲಿ ಖಜಾನೆ ಇದೆ ಅಂತ ಭಾಳ ಜನ ನಿಧಿ ಕಳ್ಳರು ಹಡ್ಡಿರೋದು ಕುರುಹುಗಳಿದೆ ಸರ್. ಇದೆಲ್ಲ ಏನು ಬಿದ್ದಿದೆ ಅಲ್ಲ ಸರ್, ಇದು ನಿಧಿಗೋಸ್ಕರನೇ ಹಡ್ಡಿರೋದು ಸರ್. ಹಡ್ತಾ ಅವ್ರು ಹಂಗೆ ಬಿದ್ದು ಸತ್ತೋಗಿರೋದು ಇದೆ ಸರ್. ಸೊ ಹಂಗಾಗಿ ಇದು ಹಡ್ಡೋದು ನಿಲ್ಸಿದ್ದಾರೆ ಸರ್. ಔಟ್ ಹೋಗುತ್ತೆ ಸರ್. ಓಕೆ, ನೋಡೋಕೋಸ್ಕರ ಸೀಕ್ರೆಟ್ ದ್ವಾರ ಇದ್ದಂಗಿದೆ ನೋಡಿ ಸರ್. ನಾಟ್ ದೊಡ್ಡದಲ್ಲ, ಎಕ್ಸ್ಪೋಸ್ ಆಗಿಲ್ಲ. ಓಹ್, ಮತ್ತೆ ಹೊರಗಡೆ ಹೋಗುತ್ತೆ ಸರ್ ಇದು. ಓಕೆ, ಅಲ್ಲಿ ನೋಡಿದ್ರು ಮುಂದೆ ಒಂದು ಚಿಕ್ಕದು ಆ ಥರ. ನೋಡಿ ಇದು ತುಂಬ ಸೀಕ್ರೆಟ್ ಆದಂಥ ಒಂದು ಒಳದಾರಿ. ಇದು ಔಟ್ ಹೋಗುತ್ತೆ ಸರ್. ಇದು ಎದಕ್ಕೆ ಔಟ್ ಮಾಡ್ತಿದ್ರು ಅಂತ ಸರ್, ಇದು ಈಗ ರಾಜ ಮನೆತನದವರಿಗೆ ಹಾಲಿನವ್ರು ಯಾರಾದರೂ ಬರ್ಬೇಕಂದ್ರೆ ಮೊಸರು ಕೊಡ್ಲಿಕ್ಕಾಗಲಿ ತರಕಾರಿ ಕೊಡ್ಲಿಕ್ಕಾಗಲಿ ಹಿಂಗೆ ಬರ್ತಿದ್ರು ಸರ್. ಅವ್ರು ಬರ್ಲಿಕ್ಕೆ ಜಾಗ ಸರ್. ನಾವೀಗ ಹೋಗ್ತಾ ಇರೋದು ಇಲ್ಲಿ ಅಧಿದೇವತೆ ಸರ್. ಅಂದರೆ ಇದೇನು ಇಲ್ಲಿ ಖಜಾನೆ ಇತ್ತು ಅಂತ ಹೇಳ್ತಾರ ಸರ್, ಆ ಖಜಾನೆ ಕಾಯುವಂಥ ದೇವತೆ. ಇಲ್ಲಿ ಅವರು ಸರ್ಪರೂಪದಲ್ಲಿದ್ದಾರೆ ಅಂತ ನಂಬ್ತಾರೆ ಸರ್. ಆಮೇಲೆ ಕೆಲವೊಂದಿಷ್ಟು ಜನಕ್ಕೆ ಕಾಣ್ಕೊಂಡಿದ್ದಾರೆ ಸರ್. ಈ ಅರಮನೆ ಒಳಗಡೆ, ಸವದತ್ತಿ ಅರಮನೆಯ ಒಳಗಡೆ ಇರುವಂತಹ ಕರಿಯಮ್ಮ ದೇವತೆ. ಕರಿಯಮ್ಮ ದೇವತೆ, ಸವದತ್ತಿ ಕೋಟೆಯ ಅರಮನೆ ಒಳಗಡೆ ಇರುವಂಥ ಖಜಾನೆ ಕಾಯ್ತಿದ್ದ ಕರಿಯಮ್ಮ ದೇವತೆ. ಕರಿಯಮ್ಮ. ಇದೇ ಕರಿಯಮ್ಮ ಕೊತ್ತಲದ ಹೊರಗಡೆ ಇರೋದು ಸರ್. ಅಂದರೆ ಇಲ್ಲಿಂದ ಕೊತ್ತಲದಿಂದ ಇಳಿದು ಬಂದವಳು ಅನ್ನೋ ಕಾರಣಕ್ಕೆ ಅವಳು ಕೊತ್ತಲ ಕರಿಯಮ್ಮ ಅಂತ ಕರೀತಾರೆ. ಪ್ರೊಟೆಕ್ಟರ್. ಹಾಂ, ಹಾವು ಶೇಪಲ್ಲಿ ಇದೆಯಲ್ಲ ಯಾಕೆ? ಎಸ್, ಅಂದರೆ ಅವಳು ಯಾವಾಗಲಿದ್ರು ನಿಧಿಗೆ ಆಕರ್ಷಣೆ ಆಗೋದು ಹಾವು ಸರ್. ಯಾಕೆ? ಶೈನಿಂಗ್ ಸಬ್ಸ್ಟೆಂಟ್ ಏನಿರುತ್ತಲ್ಲ ಸರ್, ಅದ್ರ ಜೊತೆಗಿರುತ್ತೆ ಸರ್. ಅದಕ್ಕೆ ಶೈನಿಂಗ್ ಬೇಕು ಸರ್. ಅಂದರೆ ನಾಗಕ್ಕೆ. ಹಾಂ, ಕತ್ತಲದೊಳಗೆ ಅದು ಆಡಕ್ಕೆ ಅದಕ್ಕೆ ಬೆಳಕು ಬೇಕು ಸರ್. ಅದು ಸಿಗೋದೇ ಡೈಮಂಡ್ ಆಮೇಲೆ ಗೋಲ್ಡ್ ಆಗಿರ್ಬೋದು. ಸೊ ಇವ್ಕರ್ಗಳಿಂದ ಸಿಗ್ತದೆ ಸರ್. ಹಂಗಾಗಿ ಅದ್ರ ಜೋಡಿ ಜಾಸ್ತಿ ಇರ್ತೀವಿ ಸರ್. ಆಮೇಲೆ ಅದನ್ನ ಯಾರಿಗೂ ಮುಟ್ಸೋಕೆ ಕೊಡ್ತಿರ್ಲಿಲ್ಲ ಸರ್. ಪ್ರೊಟೆಕ್ಟಿವ್ ಆಗಿ ಇಟ್ಕೋತಿತ್ತು. ಹಾಗಾಗಿ ಅದನ್ನ ಪ್ರೊಟೆಕ್ಷನ್ ಆಗಿ ಇಡ್ತಿತ್ತು ಸರ್. ಆಮೇಲೆ ಅದಕ್ಕೆ ಸರ್ಟನ್ ಮಂತ್ರಾಸ್ ಇದ್ದಾವೆ ಸರ್. ಸೊ ಲಾಕಿಂಗ್ ಸಿಸ್ಟಮು ಇದೆ ಸರ್. ಆಮೇಲೆ ಲಾಕಿಂಗ್ ಮಾಡೋದು ಮುಂದೆ ಅದಕ್ಕೆ ಸ್ಮೆಲ್ಲಿಂಗ್, ಫಾರ್ ಎಕ್ಸಾಂಪಲ್ ಈಗ ಗಾಳಿ ಒಳಗೆ ಮಿಕ್ಸ್ ಆಗುವಂಥ ವಿಷವನ್ನ ಹಾಕಿ ಅದ್ರೊಳಗೆ ಇಡ್ತಿದ್ರು ಸರ್. ಅಂದರೆ ಈಗ ಒಬ್ಬೊಬ್ರು ಒಮ್ಮೆ ನಿಧಿನ ಓಪನ್ ಮಾಡಿಕೊಳ್ಳೋ ಸತ್ತೊಕ್ಕಾರ ಅಂತಾರಲ್ಲ ಸರ್, ಅದ್ರ ಗಾಳಿ ಸ್ಮೆಲ್ಲಿಗೆ ಸತ್ತೊಕ್ಕಾರ ಸರ್. ಓಹೋ, ನಿಧಿಯನ್ನು ರಕ್ಷಣೆ ಮಾಡೋಕೆ ಅದೊಂದು ತಂತ್ರ. ಅಂದರೆ ಏನು ಈಗ ನಿಧಿ ಅಂದರೆ ಅದು ಯಾವ ಥರ ಅದ್ರದ್ದು ಮೆಟಬಾಲಿಸಮ್ ಅದ್ರ ಬಿಲ್ಡ್ ಅಂತಂದರೆ, ಅದು ಗಾಳಿಯ ಸಂಪರ್ಕಕ್ಕೆ ಬಂದ ಕೂಡ ಸ್ಫೋಟ ಆಗುತ್ತೆ ಸರ್. ಗಾಳಿಯ ಸಂಪರ್ಕಕ್ಕೆ ಬಂದ ಕೂಡ ಸ್ಫೋಟ ಆಗಿ ಗಾಳಿ ಜೋಡಿ ಮಿಕ್ಸ್ ಆದಾಗ ಅದ್ರದ್ದು ಯಾರು ಶ್ವಾಸಕೋಶ ಒಳಗೆ ಹೋಗ್ತಿತ್ತೋ ಅವ್ರು ಸಾಯ್ತಾರೆ ಸರ್. ಲೈಕ್ ಸೈನೈಡ್. ಹಾಂ, ಆದರೆ ಅದು ಒಳಗಿರುವಂಥ ಹಾವಾಗಲಿ ಯಾವುದೇ ಜೀವ ಜಂತುಗಾಗಲಿ ಏನು ಮಾಡಲ್ಲ ಸರ್. ಆ ಥರ ಅದನ್ನು ಬಿಲ್ಡ್ ಮಾಡಿ ಇಡ್ತಿದ್ದೆ ಸರ್. ಅಂದರೆ ಅದು ಏನು ಮೇಲೆ ಡೋರ್ ಇದೆಯೋ ಆ ಡೋರ್ ತೆಗೆದಾಗ ಅಥವಾ ಕ್ಯಾಪ್ ತೆಗೆದಾಗಲೇ ಅದು ಓಪನ್ ಆಗಬೇಕು. ಅಂದರೆ ಗಾಳಿ ಸಂಪರ್ಕ ಬಿದ್ದ ತಕ್ಷಣ ಈಗ ಹೇಗೆ ಯಾವುದೋ ಒಂದು ಕೆಮಿಕಲ್ಲು ಇನ್ನೊಂದು ಗಾಳಿ ಸಂಪರ್ಕಕ್ಕೆ ಬಂದಾಗ ಉರಿಯುತ್ತಲ್ಲ, ಇಟ್ಸ್ ಸೇಮ್ ವೇ. ಹಾಂ, ಓಕೆ. ಅವ್ರ ಟೆಕ್ನಾಲಜಿ ಮುಂದೆ ನಮ್ದೆಲ್ಲ ಏನು ಸರ್. ನೋಡಿ ಎಷ್ಟು ಯಾವ ಥರ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ರು. ಇದು ಅವರ ತಿಜೋರಿ ಇದ್ದಂಥ ಜಾಗ. ಇದು ಈ ಕಡೆ ನಮ್ಮ ದೇಸಾಯಿಯವ್ರದ್ದು. ಇದು ಹುಡೆ ಅಂತ ಕರೀತಾರೆ ಸರ್. ಅಂದರೆ ಹುಡೆ ಅಂತ ಇದೆ ಕೊತ್ತಲ ಸರ್. ಈ ಕೊತ್ತಲದ ರಕ್ಷಣೆ ದೇವಿಯರು. ತುಂಬ ಜನ ಇದನ್ನು ತೆಗೆದು ಮತ್ತೆ ರೀಬಿಲ್ಡ್ ಮಾಡಬೇಕು, ಮತ್ತೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಮಾಡಿದ್ದಾರೆ ಸರ್. ಬಟ್ ಅವ್ರಿಗೆ ಸರ್ಪ ಕಂಡು ಆಮೇಲೆ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಸ್ವಲ್ಪ ನೋವುಗಳಾಗಿ ಪೆಟ್ಟು ಉಂಡು ಮತ್ತು ಇದು ಹೆಂಗಿದೆ ಆ್ಯಸ್ ಇಟ್ ಈಸ್ ಹಂಗೆ ಇದೆ ಸರ್. ಓಕೆ, ಬರೀ ಸಿಂಪಲ್ ನಾಗನೂ ಅಲ್ಲ ನೋಡಿ. ನಾಗ ಮೂರ್ತಿ ನೋಡೇ ಇಲ್ಲ ಸರ್. ಡಿಫ್ರೆಂಟ್ ಆಗಿದೆ. ಮೇಲೆ ದೇವಿನೂ ಇದ್ದಾಳೆ ಸರ್. ಕಾಮಾಖ್ಯ ದೇವಿ ಸರ್. ಕಾಮಾಖ್ಯ ಅಂದ್ರೆ ಯೋನಿ ರೂಪದೊಳಗಿರುವಂಥ ದೇವಿ. ಅದು ಯೋನಿ ಪಾರ್ಟ್ ವಿಶೇಷವಾಗಿ ತೋರಿಸ್ತೇವೆ ಸರ್. ಅದೇ ಅಸ್ಸಾಂನ ಕಾಮಾಖ್ಯ ಮಂದಿರ ಇದೆಯಲ್ಲ. ಹಾಂ, ನೋಡ್ರಿ ಸರ್, ನಾವು ಆಸಾಮಿಗೆ ಹೋಗ್ಬೇಕಾಗಿಲ್ಲ, ಇಲ್ಲೇ ನೋಡ್ಬೋದು ಕಾಮಾಖ್ಯ. ಆದರೆ ಕಾಮಾಖ್ಯ ದೇವಿನ ಬಿಲ್ಡ್ ಮಾಡಿ ಇಡೋದು ಭಾಳ ಕಷ್ಟ ಸರ್. ಅವಳನ್ನು ಅದೇ ರೀತಿ ಕಾಯ್ಬೇಕು ಸರ್. ಬಟ್ ಕಾಮಾಖ್ಯ ಬಲಿ ಪ್ರಥಾ ಇರುವಂಥ ದೇವತೆ, ಇದಕ್ಕೆ ಬಲಿ ಇಲ್ಲ ಸರ್. ಆಮೇಲೆ ರಾಜಮನೆತನದವರು ಕುಲದೇವರಿಗಿಂತ ಕುಲದೇವತೆಗೆ ಭಾಳ ನಡ್ಕೋತಿದೆ ಸರ್. ಓಹೋ, ಈಗ ಮೈಸೂರು ರಾಜರ ಮನೆತನ ನೋಡಿದರೆ ಚಾಮುಂಡ ಸರ್. ಚಾಮುಂಡ ಸಪ್ತ ಮಾತೃಕೆ ಒಳಗೆ ಒಬ್ಬಳು ಬರೋರು. ಚಾಮುಂಡ ಫುಲ್ ಅಗ್ರೆಸಿವ್ ದೇವತೆ.
ಈ ಒಂದು ಆರ್ಮಿ ಫೋರ್ಸಲ್ಲೂ ಕೂಡ ಕಾಳಿಕಾ ದೇವಿ ಆರಾಧನೆ ಮಾಡ್ತಾರೆ, ತಾರಾ ದೇವಿನ ಆರಾಧನೆ ಮಾಡ್ತಾರೆ. ಇವೆಲ್ಲ ಮಹಾವಿದ್ಯೆ ಒಳಗೆ ಬರುವಂಥ ದೇವತೆಗಳು ಸರ್. ಇವರೆಲ್ಲ ಹೆಂಗಂತಂದ್ರೆ ಎನರ್ಜೆಟಿಕ್ ಫೋರ್ಸ್ ಸರ್. ಇವರನ್ನು ಯಾರು ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ವಿಜಯ ಆಗಲೇಬೇಕು. ಈಗ ಇವರು ಯಾರು ಜೊತೆಗಿದ್ದಾರೆ ಅವ್ರ ವಿಜಯ, ಅವ್ರ ಘೋಷಣೆನ ಅಯೇ ಕಾಳಿ ಗೋರ್ ಕಾಳಿ ಅಂತ ಹೇಳಿ ಅವ್ರ ಘೋಷಣೆಯಿಂದ ಅದನ್ನು ಕರ್ಕೊಂಡು ಹೋಗೋದು ಸರ್ ಆರ್ಮಿ ಫೋರ್ಸನ್ನು. ಆ ಥರ ಅವ್ರಿಗೂ ಅದು ಇನ್ಬಿಲ್ಡ್ ಇದೆ ಸರ್. ಅಲ್ಲಿನ ನಂಬಿಕೆ ಇದೆ ಸರ್. ಅದು ಕಾಳಿ ದಿ ಸುಪ್ರೀಂ ಪವರ್, ಅದು ಹೌದು ಸರ್, ಒಂದು ವೆರಿ ಅಗ್ರೆಸಿವ್ ಪವರ್. ಎಸ್ ಸರ್. ಕಾಮಾಖ್ಯದ್ದೇನು ಕಾನ್ಸೆಪ್ಟು? ಕಾಮಾಖ್ಯ ನಾಟ್ ಅಗ್ರೆಸಿವ್. ಕಾಮಾಖ್ಯ ಅಂದರೆ ಸರ್ ಇದೇನು ದೇವಿ ಪಾರ್ಟ್ಸ್ಗಳೇನಾಗ್ತಾವಲ್ಲ ಸರ್, ಸತಿದೇನು ದೇಹ ದಹನ ಆಗ್ತೈತಿ, ದಹನ ಆದ ನಂತರ ಏನು ಸುದರ್ಶನ ಚಕ್ರದಿಂದ ಪಾಠಗಳಾಗ್ತಾವಲ್ಲ ಸರ್, ಆ ಪಾಠಗಳಾಗಿ ಏನು ಶಕ್ತಿ ಪೀಠಗಳು ಹೊರಹೊಮ್ತಾವಲ್ಲ ಸರ್, ಅದು ಯೋನಿ ಪಾರ್ಟ್ ಸರ್. ಅವಳ ಯೋನಿ ಪಾರ್ಟ್, ಅವಳ ಏನು ಸೆಕ್ಷುವಲ್ ಪಾರ್ಟ್ ಇದೆ ಅಲ್ಲ ಸರ್, ಆ ಪಾರ್ಟೇ ಕಾಮಾಖ್ಯ. ಆ ಕ್ಷೇತ್ರ ಇದು ಕಾಮಾಖ್ಯ ದೇವಿಯ ದೇವಾಲಯ ಇದು. ಆ ಟ್ರೈಬ್ನವರು ಇಲ್ಲಿ ಬಲಿಪೀಠ ಅಥವಾ ಬಲಿ ಕೊಡ್ತಿದ್ದ ಜಾಗ ಆಗಿತ್ತಂತೆ. ಸಾವಿರಾರು ಜನ ತಾಂತ್ರಿಕ ಬಗ್ಗೆ ಆಸಕ್ತಿ ಇರೋರು ಇಲ್ಲಿಗೆ ಬರ್ತಿರ್ತಾರೆ. ಇವುಗಳು ತಂದು ಈಗೆಲ್ಲ ಬಲಿಗೆ ರೆಡಿ ಮಾಡಿದ್ದಾರೆ. ಮಹಾದೇವ ಮಹತ್ಯಾನಂಗ್ ಮಹಾಜೋಗಿ ಮಹೇಶ್ವರಂಗ್. ಕಾಮಾಖ್ಯ ಹೆಂಗಿದಾಳಂದ್ರೆ ಸರ್, ಕಾಮಾಖ್ಯದ ಇನ್ನೂ ಆದರೂ ಕುರುಹ ಆಕಿ ಯೋನಿ ಪಾರ್ಟ್ ಹೌದು ಅಲ್ಲ ಅಂತಂದು ಪೂರ್ತಿ ನದಿ ಸರ್ಟನ್ ದಿನದಲ್ಲಿಗೆ 3 ದಿನ ಪೂರ್ತಿ ನದಿನ ಕೆಂಪಾಕೈತೆ ಸರ್. ಅಂದರೆ ಪೀರಿಯಡ್ಸ್, ಬ್ರಹ್ಮಪುತ್ರ ದೇವಿದ ಪೀರಿಯಡ್ಸ್ ಸರ್, ಪೀರಿಯಡ್ಸ್ ಟೈಮಿಂಗ್. ಆ ಟೈಮನ್ನು ಅವರು ಅಲ್ಲಿ ಜಾತ್ರೆ ಮಾಡ್ತಾರೆ ಸರ್. ಪೂರ್ತಿ ಫುಲ್ ಜೋರ ಜಾತ್ರೆ ಮಾಡ್ತಾರೆ. ಓಕೆ, ಕಾಮಾಖ್ಯ ಪದದ ಅರ್ಥ ಏನು? ವಾಟ್ ಇಸ್ ದಟ್? ಕಾಮಾಖ್ಯ ಅಂತಂದರೆ ಅವಳ ಕಾಮನೆಯನ್ನು ಈಡೇರಿಸುವಂಥ ದೇವತೆ ಹಾಗೂ ಕಾಮನೆಗಳನ್ನು ನಿಗ್ರಹಿಸುವಂಥ ದೇವತೆ. ಆ್ಯಕ್ಚುಲಿ ಕಾಮಗಳನ್ನು ಯಾರು ನಿಗ್ರಹಿಸ್ತಾರೋ ಅವರ ಕಾಮನೆಗಳನ್ನು ಅವಳು ಈಡೇರಿಸ್ತಾಳೆ. ಈಗ ಕಾಮನೆಗಳನ್ನು ನಿಗ್ರಹಿಸುವವನು ಏನು ಮಾಡ್ತಾನಂದ್ರೆ ತನಗಾಗಿ ಬಿಡೋದಿಲ್ಲ, ಇನ್ನೊಬ್ಬರಿಗಾಗಿ ಬಿಡ್ತಾನೆ. ಅಂಥವನ್ನ ಕಾಮನೆಗಳನ್ನು ಈಡೇರಿಸುವಂಥ ದೇವತೆ ಸರ್ ಕಾಮಾಖ್ಯ. ಸ್ವಾರ್ಥಿಗಳನ್ನು ನಿಸ್ವಾರ್ಥಿಗಳನ್ನು ಮಾಡಿ ವರ ಬೇಡು ಅಂತ ಕೇಳಿ ವರ ಕೊಟ್ಟು ಅವ್ರು ನಿಸ್ವಾರ್ಥವಾಗಿ ವರ ಕೇಳ್ತಾರೆ, ಅದನ್ನು ವರವನ್ನು ಅವರು ಈಡೇರಿಸೋದು. ಹಾಗಾಗಿ ಶಕ್ತಿಪೀಠಗಳಲ್ಲಿ ಅಗ್ರಸ್ಥಾನ ಕಾಮಾಖ್ಯ. 4 ಧಾಮ್ಗಳಾಗಲಿ, ಆಮೇಲೆ ಏನು ಕ್ಷೇತ್ರಗಳಿದಾವಲ್ಲ ಸರ್, ಎಲ್ಲ ಪುಣ್ಯಕ್ಷೇತ್ರಗಳಿಗೂ ಹೋಗೋ ಬದಲಿ ಜ್ಯೋತಿರ್ಲಿಂಗಕ್ಕೆ ಹೋಗುವಂಥ ಪುಣ್ಯ ಬರೀ ಕಾಮಾಖ್ಯ ಹೋದ್ರೆ ಸಿಗ್ತದೆ ಸರ್. ಯಾಕಂದ್ರೆ ದೇವಿ ಪಾರ್ಟ್ ಸರ್ ಅದು. ನಮ್ಮ ಸೃಷ್ಟಿಯ ಉಗಮ ಆಗೋದೇ ಅಲ್ಲಿಂದ, ತಾಯಿತನ ಇರೋದೇ ಅಲ್ಲಿಂದ. ಸೊ ಅದಕ್ಕೆ ಅಷ್ಟು ಅಗ್ರಸ್ಥಾನ ಉಳಿದಿರೋದೇ ಅದಕ್ಕೆ. ಶಿವ ಸಾಕ್ಷಾತ್ ಅಲ್ಲೇ ಇದ್ದಾನೆ. ಹಾಂ ಸರ್ ಅದ್ರಿ ನಾನು ಬೆಳೆಸ್ಕೊಂಡಿದ್ದೀನಿ ಜಾತ್ರೆ ಟೈಮಲ್ಲಿ. ಬೆಳಗಾವಿ ಜಿಲ್ಲೆಯ ಸವದತ್ತಿಯ ಈ 17ನೇ ಶತಮಾನದ ಕೋಟೆ ನೋಡಿ ನಮ್ಗೆ ತುಂಬ ಸಂತೋಷ ಆಯಿತು. ಇನ್ನೂ ಇದು ತುಂಬ ಹಾಳಾಗಿಲ್ಲ, ತುಂಬ ಭಾಗ ಸುಸ್ಥಿತಿಯಲ್ಲಿದೆ. ಇದು ಇನ್ನೂ ಹೀಗೆ ಸುಸ್ಥಿತಿಯಲ್ಲಿ ಉಳ್ಕೋಬೇಕು ಅಂತಂದರೆ ಇದನ್ನು ಸರಿಯಾಗಿ ಸಕಾಲಿಕವಾಗಿ ನಿರ್ವಹಣೆ ಮಾಡಬೇಕು. ಅದನ್ನು ಸಂಬಂಧಪಟ್ಟ ಇಲಾಖೆಗಳು ಅಧಿಕಾರಿಗಳನ್ನು ಮಾಡಲಿ ಅಂತ ಕೇಳ್ಕೊತಾ, ಭಾಳ ಮುಖ್ಯವಾಗಿ ಪ್ರವಾಸೋದ್ಯಮ ಇಲಾಖೆ ಇದನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಪಡಿಸಿ ಚಿತ್ರೀಕರಣಕ್ಕೆ ಇತ್ಯಾದಿ ಕೊಡೋಕ್ಕೆ ತುಂಬ ಅದ್ಭುತವಾದಂಥ ಜಾಗ. ಇದನ್ನು ಮಾಡಿದರೆ ಇದಕ್ಕೆ ಆದಾಯ ಕೂಡ ಬರುತ್ತೆ ಸರ್ಕಾರಗಳಿಗೆ. ಮೊದಲು ಚಿತ್ರೀಕರಣ ನಡೀತಾ ಜಾಗ ಈಗ ಪಾಳು ಬಿದ್ದಿದೆ. ಇಲ್ಲಿ ಅನೈತಿಕ ಚಟುವಟಿಕೆಗಳು ಕೂಡ ಹೆಚ್ಚಾಗಿವೆ. ಅವೆಲ್ಲ ತಡೆಗಟ್ಟಬೇಕು ಅಂದರೆ ಇಲ್ಲಿ ಸರಿಯಾದ ವ್ಯವಸ್ಥೆ ಆಗಬೇಕು. ಆವಾಗ ಇದು ನಮ್ಮ ಇತಿಹಾಸದ ಕುರುಹುಗಳನ್ನ ಮುಂದಿನ ಪೀಳಿಗೆಗೆ ಹೇಳೋಕ್ಕೆ ಉಳ್ಕೊಳ್ಳುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಇಬ್ಬರು ಗೆಳೆಯರಿಗೂ ಭಾಳ ಧನ್ಯವಾದ ಸರ್. ತುಂಬ ಒಳ್ಳೊಳ್ಳೆ ಮಾಹಿತಿ ಕೊಟ್ಟರೆ ನೀವು ಇದ್ರ ಬಗ್ಗೆ. ಬೆಳಗಾವಿಗೆ ಬಂದರೆ ಯಲ್ಲಮ್ಮನ ಗುಡ್ಡ ನೋಡೋ ಹಾಗೆ ಈ ಕೋಟೆಯನ್ನು ನೋಡಿ ಅಂತ ನನ್ನ ಮನವಿ. ಧನ್ಯವಾದ. ಕೋಟೆ ಪಕ್ಕದಲ್ಲಿರುವಂಥ ಈ ಜಾಗ ಯಾವುದು ಸರ್? ಇದು ಬಿಫೋರ್ ಬ್ರಿಟಿಷರ್ ಕಾಲದಲ್ಲಿ ಜೈಲಾಗಿತ್ತು ಸರ್. ಇವಾಗ ಜಸ್ಟ್ ಇನ್ಫಾರ್ಮೇಷನ್ ಕೇಂದ್ರ ಮಾಡ್ಕೊಂಡಿದ್ದಾರೆ. ಹಳೆ ಜೈಲು ಸರ್ ಇದು? ಎಸ್ ಸರ್, ಬ್ರಿಟಿಷರ್ ಕಾಲ. ನಮ್ಮಲ್ಲಿ ಬಂದಿಖಾನೆಗಳು ಬ್ರಿಟಿಷ್ ಬರೋಕ್ಕೆ ಮುಂದೆನೂ ಇದ್ವಾ? ಅಂದರೆ ಲೈಕ್ ರಾಜರ ಪೀರಿಯಡಲ್ಲಿ ನಾನು ಅವಾಗ ಕೋಟೆಯಲ್ಲೇ ಬಂಧನ ಮಾಡಿರ್ತಿದ್ರಿ ಸರ್ ಅವಾಗ. ಹೊಳ್ಳಿ ಅವರಿಗೆ ಮತ್ತೆ ಶಿಕ್ಷೆ ಕೊಡೋಕ್ಕಿಂತ ಮುಂಚೆ ಅವರಿಗೆ ಒಂದು ಉದ್ಯೋಗವನ್ನು ಕೊಟ್ಟು ಆ ಶಿಕ್ಷೆಯನ್ನು ಕಡಿಮೆ ಮಾಡ್ತಿದ್ದಾರೆ ಸರ್. ಅದೇ ಸಿಸ್ಟಮ್ ಇವಾಗ ಕಲ್ಲು ಓಡಿಸೋದು ಮಾಡೋದೆಲ್ಲ ಏನು ಜೈಲಲ್ಲಿ ಇದೆಯಲ್ಲ ಅದೇ ಸಿಸ್ಟಮ್ ಬರ್ತಾ ಇದೆ. ತೋಟ ಮಾಡಿಸೋದು ಮಾಡ್ತಾರಲ್ಲ, ಅಂದ್ರೆ ಅವ್ರನ್ನ ಕಳ್ಳರನ್ನೇ ಮಾಡೋ ಬದಲಿ ಅವ್ರಿಗೊಂದು ಉದ್ಯೋಗ ಅಂತ ಕೊಟ್ಟರೆ ಅವ್ರು ಮತ್ತೆ ಅದರಲ್ಲಿ ನಿರತರಾದರೆ ಅವರಿಗೆ ಕಳ್ಳ ಪ್ರವೃತ್ತಿ ಹೋಗ್ಬಿಡುತ್ತೆ, ಮುಖ್ಯವಾಹಿನಿಗೆ ಬರ್ತಾರೆ. ಮನಶುದ್ಧಿ ಆತಂದ್ರೆ ತಾನೇ ಮತ್ತೆ ಫ್ಲೋ ಅಲ್ಲಿ ಹೋಗ್ತಾರೆ. ಸರ್ ನೋಡ್ರಿ ಅವಾಗಿನ ಲಾಕಿಂಗ್ ಸಿಸ್ಟಮ್ಸ್. ಇವೊಂದು ನೀವು ಒಳಗಡೆ ಅವಾಗಿನ ಫ್ಯಾನ್ಸು ನೋಡ್ಬೋದು ಸರ್. ಅಲ್ಲಿ ಒಳಗಡೆ ಇದೆ ಕಚೇರಿ ಒಳಗಡೆ. ಇದು ಇದೆ ಸರ್. ಇದಕ್ಕಿಂತ ಮತ್ತೆ ಒಳಗಡೆ ಇನ್ನೂ ಚೆನ್ನಾಗಿತ್ತು, ದೊಡ್ಡ. ಸರ್ ಅಲ್ಲಿ ಒಳಗಡೆ ಅವರಿಗೆ ಬಾತ್ರೂಮಿಗೆ ಅದು ಟಾಯ್ಲೆಟ್ ಹೋಗ್ಲಿಕ್ಕೆ
ಇದೆಯಾ ಅಲ್ಲಿ? ಹಾಂ. ಓ, ಜೈಲೂರು ಟಾಯ್ಲೆಟು ಎಲ್ಲದರೊಳಗೂ ಇದೆ ಸರ್. ಓ, ಹಂಗಾರೆ ಓಕೆ ಓಕೆ ಕರೆಕ್ಟ್. ಟಾಯ್ಲೆಟ್ ಬೇಕೇ ಬೇಕಲ್ಲ? ಹಾಂ ಸರ್. ಸೊ ಮೇಂಟೆನೆನ್ಸ್ ಎಲ್ಲ ಎಲ್ಲದಕ್ಕೆ ಹಿಂಗೆಲ್ಲ ಬಿದ್ದು ಹೋಗ್ತಾ ಇದೆ ಸರ್. ಸ್ನೇಹಿತರೆ, ಈಗ ನಾವು ನಿಂತಿರೋಂಥ ಜಾಗ 1833 ಅಂದರೆ ಎಕ್ಸಾಕ್ಟ್ಲಿ 190 ವರ್ಷಗಳ ಹಿಂದೆ ಶುರುವಾದಂತಹ ಕನ್ನಡ ಶಾಲೆ ಸ್ನೇಹಿತರೆ, ಕನ್ನಡ ಶಾಲೆ. ನಾವೀಗಿರೋಂಥದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸವದತ್ತಿ ಯಲ್ಲಮ್ಮನ ದೇವಾಲಯದಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನೋಡಿ. ಬನ್ನಿ ಇಲ್ಲಿ ನೋಡಿ, 1833 ಅಂದರೆ ಅವಾಗಿನ್ನೂ ಬ್ರಿಟಿಷರು ನಮ್ಮ ದೇಶದಲ್ಲಿ ಇದ್ದವರು, ನಮ್ಮನ್ನು ಆಳ್ತಾ ಇದ್ದಂಥ ಕಾಲ ನೋಡಿ. ಅದಿನ್ನೂ ಸಿಪಾಯಿ ದಂಗೆ ಕೂಡ ನಡೆದಿದ್ದಂಥ ಕಾಲ ಅದು 1833. ಆವಾಗ ಶುರುವಾಗಿರೋಂಥ ಕನ್ನಡ ಶಾಲೆ ನೋಡಿ, ನಮ್ಮ ಸವದತ್ತಿನಲ್ಲಿ ಶುರುವಾಗಿರೋ ಕನ್ನಡ ಸ್ಕೂಲು ನೋಡಿ ಹೇಗಿದೆ. ಹಳೆಯ ಕಥೆಯನ್ನು ಹೇಳ್ತಾ ಇದೆ ಸರ್. ಇದ್ರ ವಿವರ ಏನು ತಿಳಿಸಿ ಅಂತ ತಮಗೆ ಮನವಿ ಸರ್. ದಯವಿಟ್ಟು. ಸವದತ್ತಿಯಲ್ಲಿ ಪ್ರಪ್ರಥಮ ಬಾರಿಗೆ ಅಂದರೆ ನನಗನ್ಸುತ್ತೆ ನಮ್ಮ ಭಾಗದಲ್ಲಿ, ನಮ್ಮ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅವಾಗಿನ ಪೂರ್ಣ ಪ್ರಮಾಣದ ಕರ್ನಾಟಕ ಕನ್ನಡ ಅಂತ ಇದಕ್ಕಿಲ್ಲ. ಆ ಸಂದರ್ಭದಲ್ಲಿ ಸ್ಥಾಪನೆಯಾದಂಥ ಶಾಲೆ ಇದು. ಈಗ ಸರ್ಕಾರಿ ರೆಕಾರ್ಡ್ ಪ್ರಕಾರ ದಾಖಲಾತಿ ನೋಡೋ ಪ್ರಕಾರ ಇದೇ ಪ್ರಪ್ರಥಮ ಕನ್ನಡ ಸರ್ಕಾರಿ ಮಾಧ್ಯಮ ಶಾಲಾ. ಇದಕ್ಕಿಂತ ಒಂದು ವರ್ಷ ಮೊದಲು ಒಂದು ಕನ್ನಡ ಶಾಲೆ ಇದೆ ಬೆಳಗಾವಿಯಲ್ಲಿ. ಅದು ಪ್ರೈವೇಟ್ ಬ್ರಿಟಿಷ್ ಕಾಲೋನಿಯಲ್ಲಿ ಅವ್ರು ನಡೆಸ್ತಾ ಇದ್ದ ಶಾಲೆ ಅದು ಇದೆ. ಅದು 1832, ಬಟ್ ಅದು ಪ್ರೈವೇಟು, ಇದು ಸರ್ಕಾರದ್ದು. ಹಾಗಾದ್ರೆ ನಾವು ಲೆಕ್ಕ ಹಾಕಬೇಕಾದ್ರೆ ಸರ್ಕಾರಿ ಗವರ್ನಮೆಂಟ್ ಕನ್ನಡ ಸ್ಕೂಲ್ ಇದು ಫಸ್ಟ್ ಇನ್ ಕನ್ನಡ ಹಿಸ್ಟ್ರಿ. ಮೊಟ್ಟ ಮೊದಲ ಕರ್ನಾಟಕದ ಸರ್ಕಾರಿ ಕನ್ನಡ ಶಾಲೆ ಇದೆ ಸ್ನೇಹಿತರೆ, ನಾವು ಇರೋಂಥ ಸವದತ್ತಿದ್ದು. ಸೊ ಹಾಗಾಗಿ ನೀವು ಇಲ್ಲಿ ಬಂದು ಭಾಳ ಸಂತೋಷ ಆಯಿತು. 1833 ಸರ್. ವಾವ್. ಅವು ನೀವೆಲ್ಲ ಓದಿದಿಲ್ಲನಾ? ನಮ್ಮ ಬ್ರದರ್ಸ್ ಎಲ್ಲ ಓದಿದ್ದಾರೆ ಸರ್. ನಮ್ಮ ಬ್ರದರ್ಸ್ ಎಲ್ಲ ಓದ್ಬೇಕಾದ್ರೆ ಇಲ್ಲಿ ಒಂದೊಂದು ಕ್ಲಾಸ್ಗಳು 4 ಸೆಕ್ಷನ್ ಇರ್ತಾ ಇದ್ವು. ಇವಾಗ ಏನದೆಲ್ಲ ಕಟ್ಟಡ ಬಿದ್ದು ಹೋಗಿದೆಯಲ್ಲ, ಇದೇ ಆ್ಯಕ್ಚುಲಿ ಕಟ್ಟಡ. ಹಿಂದೆ ಇರೋದು ಅದು ಉರ್ದು ಮೀಡಿಯಂ ಸ್ಕೂಲ್. ಅದು ಪ್ರೀವಿಯಸ್ಲಿ ಅದು ಕನ್ನಡ ಮೀಡಿಯಂ ಸ್ಕೂಲೇ ಇತ್ತು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕಡಿಮೆ ಆದಮೇಲೆ ಮತ್ತು ಕನ್ನಡ ಸ್ಕೂಲನ್ನು ಡೆಮಾಲಿಷ್ ಮಾಡಿ ಒಂದೇ ಕ್ಲಾಸಲ್ಲಿ ಎಲ್ಲ ಕ್ಲಾಸ್ಗಳು ಮರ್ಜ್ ಮಾಡಿ ನಡೆಸ್ತಾ ಇದ್ದಾರೆ ಒಂದೇ ಕ್ಲಾಸ್ ರೂಮಲ್ಲಿ. ಸವದತ್ತಿ ತಾಲೂಕಿನ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಒಂದು ಸ್ಮಾರಕಕ್ಕಿಂತಲೂ ಬಹಳ ಹೆಚ್ಚಾದಂತಹ ತಾಯಿ ಸರಸ್ವತಿಯ ಸನ್ನಿಧಾನ ಸ್ನೇಹಿತರೆ ಇದು. ಯಾಕಂದರೆ 1833 1833 ಸುಮಾರು 190 ವರ್ಷ, ಹತ್ತತ್ರ 190 ವರ್ಷ ದಾಟಿಬಿಟ್ಟಿದ್ದೀವಿ. 190 ವರ್ಷ ಹತ್ತತ್ರ ದಾಟಿದ್ದೀವಿ ನಾವು. ಅಷ್ಟು ಹಳೆಯ ಕನ್ನಡ ಸರ್ಕಾರಿ ಶಾಲೆ ಇದು. 190 ವರ್ಷಗಳ ಹಿಂದಿನ ಕನ್ನಡ ಸರ್ಕಾರಿ ಶಾಲೆ ಸ್ನೇಹಿತರೆ ಇದು. ನನಗನ್ಸೋ ಪ್ರಕಾರ ಇಡೀ ಕರ್ನಾಟಕದ ಮೊಟ್ಟ ಮೊದಲ ಸರ್ಕಾರಿ ಕನ್ನಡ ಶಾಲೆ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಈ ಶಾಲೆ ಸ್ನೇಹಿತರೆ. ಆದರೆ ನಂಗೆ ತುಂಬ ಬೇಸರ, ನೋವು, ಹಿಂಸೆ ಆಗ್ತಾ ಇರೋದೇನು ಗೊತ್ತಾ ಮನಸ್ಸಿಗೆ, ಇದ್ರ ದುಸ್ಥಿತಿ ಕಂಡು ನಂಗೆ ಬೇಜಾರಾಗ್ತಾಯಿದೆ. ಯಾಕಂದರೆ ನೋಡಿ, ಒಂದು ಸರ್ಕಾರಿ ಶಾಲೆ ಅಂತಂದರೆ ಒಂದು ಕಾಲದಲ್ಲಿ ಇಲ್ಲಿ 1200ರಿಂದ 1300 ವಿದ್ಯಾರ್ಥಿನಿಯರು ಓದ್ತಿದ್ದಂಥ ಜಾಗ ಅಂತ ಇದು. ಆದರೆ ಈಗ ಇಲ್ಲಿ ಸುಮಾರು ಒಂದು 120-130 ಮಕ್ಕಳು ಮಾತ್ರ ಇದ್ದಾರೆ. ಇರೋದೇ ಒಂದು 3-4 ಕೊಠಡಿಗಳು. ಇಬ್ಬರು ಮಾತ್ರ ಪರ್ಮನೆಂಟ್ ಟೀಚರ್ಸು, ಉಳಿದವರೆಲ್ಲ ಟೆಂಪ್ರರಿ ಬೇಸಿಸಲ್ಲಿ ಬಂದು ಹೋಗ್ತಾರಂತೆ. ಅಕಾಡೆಮಿಕ್ಸ್ ಬಂದಾಗ ಮಾತ್ರ. ಕ್ವಾಲಿಟಿ ಕೂಡ ತುಂಬ ಕಡಿಮೆ ಇದೆ ಇಲ್ಲಿ ಈ ಶಾಲೆಯಲ್ಲಿ ಸ್ನೇಹಿತರೆ. ನೀವು ನೋಡ್ತಿದ್ದೀರಿ, ಇನ್ಫ್ರಾಸ್ಟ್ರಕ್ಚರ್ ಸರಿ ಇಲ್ಲ, ಎಲ್ಲವೂ ಶಿಥಿಲಾವಸ್ಥೆಯಲ್ಲಿರುವಂಥ ಶಾಲೆ. ಆದರೆ ಇದು ಸುತ್ತ ಇರುವಂಥ ಖಾಸಗಿ ಶಾಲೆಗಳಲ್ಲೂ ತುಂಬ ಚೆನ್ನಾಗಿ ನಡೀತಾ ಇದ್ದಾವೆ, ತುಂಬ ಶಕ್ತಿಶಾಲಿಯಾಗಿ ಅದ್ಭುತವಾಗಿ ನಡೀತಾ ಇದ್ದಾವೆ. ಆದರೆ ಈ ಶಾಲೆ, ಕನ್ನಡ ಶಾಲೆ ಇವತ್ತು ದುಸ್ಥಿತಿಲಿದೆ. ನಾನು ಮನವಿ ಮಾಡ್ಕೊಳ್ಳೋದೇನು ಅಂತಂದರೆ, ಈ ಶಾಲೆ ಮತ್ತೆ ಕಂಗೊಳಿಸ್ಬೇಕು, ನಳನಳಿಸ್ಬೇಕು, ಇದಕ್ಕೆ ಸಂಬಂಧಪಟ್ಟವ್ರಿಗೆ ಇದಕ್ಕೆ ಆಸಕ್ತಿ ವಹಿಸಬೇಕು ಅಂತ ನಾನು ನಿಮ್ಮಲ್ಲೆಲ್ಲರಲ್ಲೂ ಮನವಿ ಮಾಡ್ಕೋತೀನಿ. ಸರ್ಕಾರಿ ಇಲಾಖೆಯಲ್ಲೂ ಅಷ್ಟೇ, ಪೋಷಕರಲ್ಲೂ ಅಷ್ಟೇನೆ. ಯಾಕಂದರೆ ಇದು ಸವದತ್ತಿಲಿದೆ, ನಾನು ಬೆಂಗಳೂರಿನವನು ಅಂತೇಳಿ ನಾವು ಅದೆಲ್ಲ ಸ್ನೇಹಿತರೆ, ಕರ್ನಾಟಕದಲ್ಲಿದೆ ಕನ್ನಡ ಶಾಲೆ. ಕನ್ನಡ ಅಂತ ಅನ್ನೋದು ಬೆಂಗಳೂರು ಆದ್ರೂ ಸವದತ್ತಿ ಆದ್ರೂ ಎಲ್ಲ ನಮ್ಮದೇ ತಾನೆ. ಇಲ್ಲಿ ಮಕ್ಕಳು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಇಲ್ಲಿ ಓದಬೇಕು. ಈಗೆಲ್ಲ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಂತ ಮಾಡಿದ್ದಾರೆ. ಅಂದರೆ ಅಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಕಲಿಸುವಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಇಲ್ಲಿ ಇಂಗ್ಲೀಷ್ ಸ್ಕೂಲ್ ಕೂಡ ಇರಬೇಕು ಸರ್ಕಾರದ್ದು. ಕನ್ನಡದ್ದು ಆಲ್ರೆಡಿ ಇದೆ, ಇದನ್ನೂ ಡೆವಲಪ್ ಆಗಿ ಚೆನ್ನಾಗಿ ಆಗಬೇಕು ಅಂತ ಅನ್ನೋದು ನನ್ನ ಮನವಿ. ಯಾಕೆ ಗೊತ್ತಾ, ಸರ್ಕಾರಿ ಶಾಲೆ 1833 ಸರ್ಕಾರಿ ಶಾಲೆ 1833 ಅಂತಂದರೆ ಸ್ನೇಹಿತರೆ, ನಾವು ಹಳೆ ಮೈಸೂರು ಭಾಗಕ್ಕೆ ಯೋಚನೆ ಮಾಡಬೇಕು ಅಂದರೆ 1831ರಲ್ಲಿ ಬ್ರಿಟಿಷ್ನವರು ಮೈಸೂರು ಸಂಸ್ಥಾನವನ್ನು ಕಿತ್ತುಕೊಂಡು ಮೈಸೂರು ಅರಸರಿಂದ ತಾವು ಬ್ರಿಟಿಷ್ ಕಮಿಷನರ್ಗಳು ನೇರವಾಗಿ ಆಡಳಿತ ಮಾಡೋಕ್ಕೆ ಶುರು ಮಾಡಿದ ವರ್ಷ ಅದು. ಆ ಸಮಯದಲ್ಲಿ ಇಲ್ಲಿ ಒಂದು ಕನ್ನಡ ಶಾಲೆ ಶುರುವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಆ ಲಿಂಕ್, ಕೋರಿಲೇಷನ್ ಎಷ್ಟು ಚೆನ್ನಾಗಿದೆ. ಒಂದು ಕಡೆ ಅಲ್ಲಿ ಬೇರೆ ನಡೀತಾ ಇತ್ತು ಹಳೆ ಮೈಸೂರಿನಲ್ಲಿ, ಅದು ಇಲ್ಲೊಂದು ಶಾಲೆ ಶುರು ಆಗ್ತಾಯಿತ್ತು. ಸೊ ಈ ಥರದ ಇತಿಹಾಸದ ಘಟನೆಗಳನ್ನು ಹೇಳೋಕ್ಕೆ ಸಾಕ್ಷಿಯಾಗಿ ನಿಂತಿರುವ ಈ ಶಾಲೆ 1833 190 ವರ್ಷ ಅಂದರೆ ಎಷ್ಟು ಜನ ಬುದ್ಧಿವಂತರು, ಪ್ರತಿಭಾವಂತರು, ಇಂಡಸ್ಟ್ರಿಯಲಿಸ್ಟ್ಗಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಅಧಿಕಾರಿ ವರ್ಗ, ಡಾಕ್ಟರ್ಗಳು, ಇಂಜಿನಿಯರ್ ಇಲ್ಲಿಂದ ಹೋಗಿರ್ತಾರೆ.
ಯಾಕಂದರೆ ಅವತ್ತು ಬೇರೆ ಶಾಲೆ ಇಲ್ಲ, ಖಾಸಗಿ ಶಾಲೆ ಇಲ್ಲ, ಇಲ್ಲೇ ಓದಬೇಕಿತ್ತು. ಓದ್ತೀನಿ ಅಂದರೆ ಇಲ್ಲೇ ಓದಬೇಕಿತ್ತು. ಆಗ ಎಷ್ಟು ಜನ ಹೋಗಿರಬೇಕು, 190 ವರ್ಷದಲ್ಲಿ ಎಷ್ಟು ಜನ್ರೇಷನ್ಸ್ ಹೋಗಿರಬೇಕು ಅಲ್ವಾ? 16 ಜನ್ರೇಷನ್ಸ್ ಹೋಗಿರ್ತಾರೆ. ಅವರೆಲ್ಲರ ನೆನಪುಗಳ ಭಾವಕೋಶ ಇರುವಂಥ ಜಾಗ ಇದು. ಹೀಗೆ ಬಿಟ್ಟು 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 ಹಾಳಾಗಬಾರ್ದು. ಇದಕ್ಕೆ ಜೀವ ಚೈತನ್ಯ ಕೊಡುವ, ಇದನ್ನು ಮತ್ತೆ ಪುಟಿದೇಳುವಂತೆ ಮಾಡೋ ಶಕ್ತಿ ಸರ್ಕಾರಗಳಿಗಿದ್ದಾವೆ. ಅದನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ ನನ್ನ ಸ್ನೇಹಿತರೆ. ಇಲ್ಲಿ ಮತ್ತೆ ನೂರಾರು ವಿದ್ಯಾರ್ಥಿಗಳು ಓದುವಂಥ ದಿನ ಬರಲಿ ಅಂತ. ಈಗ ಸರ್ಕಾರ 3 ಕೊಠಡಿಗಳನ್ನು ಕೊಟ್ಟಿದೆಯಂತೆ, ಅದರ ಸಾಲದು ಇನ್ನೂ ಚೆನ್ನಾಗಿ ಆಗಬೇಕಿದು. ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಾಗಬೇಕು, ಟೀಚಿಂಗ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಬೇಕು. ಟೀಚಿಂಗ್ ಕ್ವಾಲಿಟಿ ಅಂದರೆ ಬರೀ ಕಟ್ಟಡ ಕಟ್ಟೋದ್ರಿಂದ ಒಳ್ಳೆ ಶಾಲೆ ನಿರ್ಮಾಣ ಆಯಿತಾ? ಖಂಡಿತ ಇಲ್ಲ. ಆ ಸರ್ಕಾರಿ ಶಾಲೆಯಲ್ಲಿ ಇರುವ ಸರ್ಕಾರಿ ಶಿಕ್ಷಕರೇನಿದ್ದಾರಲ್ಲ ಅವರ ಗುಣಮಟ್ಟನೂ ಸುಧಾರಿಸಬೇಕು ಅಂತ ನನ್ನ ಮನವಿ. ತುಂಬ ಶಕ್ತಿಶಾಲಿ ಅಂತ ಟೀಚಿಂಗ್ನ ಪ್ಯಾಷನೇಟಿವ್ ಆಗಿ, ಟೀಚಿಂಗ್ ನಾಟ್ ಬೈ ಚಾನ್ಸ್ ಆಗಬಾರ್ದು, ಟೀಚಿಂಗ್ ಬೈ ಚಾಯ್ಸ್ ಇರೋಂಥ ಶಿಕ್ಷಕರನ್ನೇ ತೊಗೊಂಡು ಅವ್ರಿಗೆ ತುಂಬ ಒಳ್ಳೊಳ್ಳೆ ಸಂಬಳಗಳನ್ನು ಕೊಟ್ಟು, ನಾವು ನಮ್ಮ ರಾಜಕಾರಣಿಗಳು, ಸೋಕಾಲ್ಡ್ ರಾಜಕಾರಣಿಗಳು ಅವ್ರು ತಮ್ಮದೇ ಶಾಸನ ಮಾಡೋ ಶಕ್ತಿ ಅಧಿಕಾರ ಇದೆ ಅಂಥೇಳಿ ತಮ್ಮ TA, DA, ಬತ್ತಿಯ ಟೆಲಿಫೋನ್ ಬಿಲ್ಗಳು, ಇವತ್ತು ಮೊಬೈಲ್ ಕಾಲದಲ್ಲಿ ಅನ್ಲಿಮಿಟೆಡ್ ಫೋನ್ ಕಾಲ್ ಇರೋ ಇದರಲ್ಲಿ ಅವ್ರ ಟೆಲಿಫೋನ್ ಬಿಲ್ಗಳಿಗೆ 20-30 ಸಾವಿರ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋಂಥ ಕಾಲದಲ್ಲಿ ಇವತ್ತಿಗೆ ಅವ್ರ ಸಂಬಳಗಳನ್ನು ಅವ್ರ ಸಂಬಳಗಳನ್ನು ಲಕ್ಷಾಂತರ ರೂಪಾಯಿ ಮಾಡ್ಕೊಳ್ಳೋಂಥ ಇವತ್ತಿನ ಈ ಕಾಲದಲ್ಲಿ ಸರ್ಕಾರಿ ಶಿಕ್ಷಕರಿಗೆ ನಿಜವಾಗಿಯೂ ಸಂಬಳ ಕೊಡಬೇಕು, ಒಳ್ಳೊಳ್ಳೆ ಸಂಬಳ ಕೊಡಬೇಕು. ಒಬ್ಬ IAS ಆಫೀಸರ್ ಈಕ್ವಲ್ ಸಂಬಳ ಕೊಡಬೇಕು, ನಿಜಕ್ಕೂ ಕೊಡಬೇಕು. ಅಂಥ ಒಳ್ಳೊಳ್ಳೆ ಸಂಬಳಗಳನ್ನು ಕೊಟ್ಟು ಇಂಥ ಶಾಲೆಗಳನ್ನು ಡೆವಲಪ್ ಮಾಡಬೇಕು. ಅವಾಗ ಏನಾಗುತ್ತೆ, ಒಳ್ಳೆ ಗುಣಮಟ್ಟದ ವಿದ್ಯಾರ್ಥಿ ವಲಯ, ಯುವತಿಯರ ಪಡೆ ಆಚೆ ಬರುತ್ತೆ, ಬುದ್ಧಿವಂತ ಕಲಿತಂಥವ್ರ ಪಡೆ. ಅದು ಬಿಟ್ಬಿಟ್ಟು ಮೂಲದಿಂದಲೇ ಚಿವುಟುವ ಕೆಲಸ ಇದು ನನಗನ್ಸೋದು, ಇದು ಹುನ್ನಾರ, ಇದು ಚಿವುಟುವ ಕೆಲಸ ಇವೆಲ್ಲನೂ. ಅಂದರೆ ಬುದ್ಧಿವಂತ ಯೋಚಿಸುವ, ದೇಶದಲ್ಲಿ ನಡೆಯುವ ಅವ್ಯವಹಾರಗಳನ್ನು ಪ್ರಶ್ನಿಸುವ, ಚಿಂತಿಸುವ ಮನಸ್ಸುಗಳು ತಯಾರಾಗಬಾರ್ದು ಅಂತಲೇ ನಮ್ಮ ರಾಜಕಾರಣಿಗಳು ಮಾಡುವಂಥ ಒಂದು ಹುನ್ನಾರ ಇದು ಅಂತ ನನಗೆ ಅನಿಸ್ತದೆ. ಅದಾಗಬಾರ್ದು ಅಂತ ಅನ್ನೋದು ನನ್ನ ಮನವಿ. ಈ ಒಳ್ಳೆ ಕ್ವಾಲಿಟಿ ಇಂಪ್ರೂವ್ ಆಗಲಿ, ಇಲ್ಲಿ ಈ ಶಾಲೆ ಮತ್ತೆ ಸುಸ್ಥಿತಿಗೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಇದು ಹೀಗೆ ನೀವು ನಿಂತರೆ ಕರ್ನಾಟಕದ ಮೊದಲ ಶಾಲೆ ಎಲ್ಲಿದೆ ಯಾವುದೋ ಒಂದು ಕೇಳಿದಾಗ ತೋರ್ಸೋಕ್ಕಾಗುತ್ತೆ. ಇಲ್ಲಾಂದರೆ ಇದು ಹೀಗೆ ಬಿದ್ದೋಗಿ ಕೊನೆಗೆ ಆ ಕುರುಹುಗಳು ಇಲ್ದಾಗೆ ಆಗಿಬಿಡುತ್ತೆ. ಅದಾಗಬಾರ್ದು ಅಂತ ನಾನು ಕೇಳ್ಕೊತೀನಿ. ಸರ್, ಏನನ್ಸುತ್ತೆ ನಿಮಗೆ? ವಾಟ್ ಇಸ್ ದಿ ಟೀಚಿಂಗ್ ಕ್ವಾಲಿಟಿ ಹೇಗಿರ್ಬೇಕು? ಸರ್, ಟೀಚಿಂಗ್ ಕ್ವಾಲಿಟಿ ಅಂತ ಬಂದರೆ ಸರ್, ನಮ್ಮ ಸೈಡು ಇವಾಗ ಪ್ರೆಸೆಂಟ್ ಯೋಚನೆ ಮಾಡಿದರೆ ಉತ್ತರ ಕರ್ನಾಟಕ ಟೀಚಿಂಗ್ ಇಲ್ಲ. ಸೊ ಇವ್ರಿಗೆ ಎಜುಕೇಷನ್ ಕಡಿಮೆ ಇದೆ, ಎಜುಕೇಷನ್ ತಿಳುವಳಿಕೆನೇ ಇಲ್ಲ ಅಂತ ನಮಗೀಗ ಅನ್ಸೋದು ಸರ್. ಬಟ್ ಪ್ರೀವಿಯಸ್ಲಿ ನೋಡ್ರಿ ಸರ್, ಈಗ 1833 ಅಂತಂದರೆ ಏನ್ಷಿಯಂಟ್ ಟೈಮ್ ಆಯಿತು. ಸೊ ಬ್ರಿಟಿಷರ್ ಪೀರಿಯಡ್ ಅಲ್ಲೇನೆ ಇಲ್ಲಿ ಎಜುಕೇಷನ್ಗೆ ಅಷ್ಟು ವ್ಯಾಲ್ಯೂ ಇತ್ತು. ಬಟ್ ಅಂಥ ವ್ಯಾಲ್ಯೂಯೇಬಲ್ ಕನ್ಸ್ಟ್ರಕ್ಷನ್ ಇವಾಗ ಈ ಥರ ಪಾಳು ಬಿದ್ದು ಹೋಗಿದೆ ಸರ್. ಸೊ ಇದು ಕ್ವಾಲಿಟಿ ಬಿಲ್ಡ್ ಆಗಬೇಕು ಸರ್. ಯಾವಾಗ ಒಬ್ಬ ಪರ್ಸನ್ ಎಜುಕೇಟ್ ಆಗ್ತಾನೆ ಆವಾಗ ಮಾತ್ರ ಅವನಿಗೆ ಅವನ ಊರಿನ ಬಗ್ಗೆ ಆಗಲಿ ಸ್ವಾಭಿಮಾನ ಬರೋದು, ಅಭಿಮಾನ ಬರೋದು. ಆ ಅಭಿಮಾನ ಮತ್ತು ಸ್ವಾಭಿಮಾನ ಮಕ್ಕಳಲ್ಲಿ ಅದು ಬೆಳಿಬೇಕು ಅಂತಂದರೆ ಉನ್ನತ ಮಟ್ಟ ಶಿಕ್ಷಣ ಬರಲೇಬೇಕು ಸರ್. ಅದರಲ್ಲೂ ಕನ್ನಡದ ಕಂಪು ಸರ್, ಕನ್ನಡದ ಇತಿಹಾಸವನ್ನು ಸಾರುವಂತಹ ಈ ಶಾಲೆ 200 ವರ್ಷದ ಸನೇಕೂ ಸಾರಿರುವಂಥ ಈ ಶಾಲೆ ಇನ್ನೂ ಚೆನ್ನಾಗಿ ಬೆಳಿಬೇಕು. ಮತ್ತೆ ಅದೇನು ಕನ್ಸ್ಟ್ರಕ್ಷನ್ ಇತ್ತು, ಮತ್ತೆ ಯಾರು ಇಲ್ಲಿ ಕಲ್ತಿದ್ರು ಅವರನ್ನು ಮತ್ತೆ ಬರಮಾಡಿಸ್ಕೊಳ್ಬೇಕು. ಆ ರೀತಿ ಕನ್ಸ್ಟ್ರಕ್ಷನ್ ಆಗಬೇಕು ಅನ್ನೋದು ನಮ್ಮದು ಹಾರೈಕೆ ಸರ್. ಹೀಗಾಗಲಿ. ಇಲ್ಲಿ ಸರ್ಕಾರಿ ಶಾಲೆಗಳ ಗುಣಮಟ್ಟದ ಕುಸಿಯುವಿಕೆಗೆ ನಾನು ಅಬ್ಸರ್ವ್ ಮಾಡಿರೋ ಇನ್ನೊಂದು ಕಾರಣ ಹೇಳ್ತೇನೆ. ಅನೇಕರು ಇದನ್ನು ತುಂಬ ಫೀಲ್ ಮಾಡ್ಬೋದು. ಒಂದು, ಸರ್ಕಾರಿ ಶಾಲೆಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದದವರಿಗೆ ಬೋಧನೆ ಜೊತೆಗೆ ಪಾಠ ಮಾಡೋದ್ರ ಜೊತೆಗೆ ಎಷ್ಟೆಲ್ಲ ಹೊರಗಳಿದ್ದಾವೆ ಅಂದರೆ, ಈಗ ನೋಡಿ ಜಾತಿ ಗಣತಿ ಬಂತು, ಅವರು ಫೈಲ್ ಹಿಡ್ಕೊಂಡು ಮೊಬೈಲ್ ಹಿಡ್ಕೊಂಡು ಈಗೆಲ್ಲ ಟೆಕ್ನಾಲಜಿ ಕೊಟ್ಬಿಟ್ಟವ್ರೆ. ಮನೆ ಅಲಿಬೇಕು, ಒಂದು ಸೆನ್ಸಸ್ ಮಾಡಬೇಕು, ಚುನಾವಣೆಗಳು ಬಂದರೆ ಅಲ್ಲಿಗೆ ಹೋಗಬೇಕು, ಆಮೇಲೆ ಬಿಸಿ ಊಟದೆಲ್ಲ ಅವರೇ ನೋಡಬೇಕು, ಅದಕ್ಕೆ ಬೇರೆ ಇಲಾಖೆ ಬೇರೆ ಸಪ್ರೇಟ್ ಏನು ಮಾಡೋಂಗಿಲ್ಲ ಅವರು. ಸೊ ಈ ಥರದ್ದು. ಆಮೇಲೆ ಈಗ ಕಟ್ಟಡ ಕೊಡ್ತಾರೆ, ಅವರೇ ನಿಂತು ಅವರು ಉಸ್ತುವಾರಿಲಿ ಮುಖ್ಯ ಶಿಕ್ಷಕರು ಅವರೆಲ್ಲ ನಿಂತು ಕಟ್ಟಿಸ್ಬೇಕು. ಅಂದರೆ ಪಾಠ ಮಾಡೋದೇ ಅವ್ರ ಕೊನೆಯ ಆಯ್ಕೆ ಅವ್ರಿಗೆ. ಮಿಕ್ಕಿದೆಲ್ಲವೂ ಮಾಡಬೇಕು. ಆಡಳಿತ ಅಲ್ಲದ ಇಂಥ 25 ತೂತುಗಳನ್ನ ಅವ್ರು ಮಾಡಬೇಕು. ಯಾವ ಕಡೆ ಅವ್ರು ಓದಬೇಕು, ಯಾವ ಕಡೆ ಪಾಠ ಮಾಡಬೇಕು ಅವರು. ಕೊನೆಗೆ ನಾವು ಹೇಳೋದು ಶಿಕ್ಷಕರು ಸರಿಗೆ ಪಾಠ ಮಾಡಲ್ಲ ಅಂತ. ತಪ್ಪು ಯಾರದ್ದು? ಇಲಾಖೆಗಳು ವಹಿಸಿ ಬಿಸಿ ಊಟನ ಜಾರಿಗೊಳಿಸೋಕ್ಕೆ ಒಂದು ಇಲಾಖೆ ಎಲ್ಲವನ್ನ ಮಾಡಿ ಅಂಥದ್ದು ಮಾಡಿದ್ರೆ ಅನುಕೂಲ ಆಗಲ್ವಾ? ಈ ಕಟ್ಟಡ ಕಟ್ಟೋದು PWD ಡಿಪಾರ್ಟ್ಮೆಂಟ್ ಕೆಲಸ ಅಲ್ವಾ? ಅದನ್ನು ಇಲ್ಲಿ ಶಿಕ್ಷಕರೇ ಮಾಡಬೇಕು. ಅಂದರೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.